ಸೊ ನಾನಿಲ್ಲಿ ಏರ್ಪೋರ್ಟ್ ಹತ್ರ ಪೆಟ್ರೋಲ್ ಬಂಕಲ್ಲಿದ್ದೆ. ಇವಾಗ ಏನಾಗಿದೆ ಅಂದರೆ ಪೆಟ್ರೋಲ್ ಹಾಕೋ ಜಾಗಕ್ಕೆ 10 ಲೀಟ್ರು ಡೀಸೆಲ್ ಫಿಲ್ ಮಾಡಿದ್ದಾರೆ. ಸೊ ನಾನು ಇಮಿಡಿಯೇಟಾಗಿ ಕಾರ್ ಆಫ್ ಮಾಡಿದ್ದೀನಿ ಆ್ಯಂಡ್ ಸೈಡಿಗೆ ತಳ್ಳಿಬಿಟ್ಟು ಇವಾಗ ಪೆಟ್ರೋಲಲ್ಲಿ ಟ್ಯಾಂಕಲ್ಲಿರೋ ಡೀಸೆಲ್ ಆಲ್ಮೋಸ್ಟ್ ಎಂಟಿ ಇತ್ತು. ಲಾಸ್ಟಲ್ಲಿ ಡೀಸೆಲ್ ಡ್ರೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ, ಅಪ್ಡೇಟ್ ಮಾಡಿ. ನಮಸ್ಕಾರ ಎಲ್ರಿಗೂ. I'm gonna talk about a problem which I encountered recently. ಪೆಟ್ರೋಲ್ ಖಾಲಿಯಾಗಿತ್ತು ಕಾರಲ್ಲಿ, ಗ್ರ್ಯಾಂಡ್ ವಿಟಾರಾ. ಸೊ ಪೆಟ್ರೋಲ್ ಫ್ಯೂಯಲ್ ಅಪ್ ಮಾಡೋಕ್ಕೆ ಹೋಗಿದ್ದೆ. ಅದರಲ್ಲಿ ಏನಾಯಿತು ಪ್ರಾಬ್ಲಮ್ ಅಂದರೆ ಸ್ಟೇಷನಲ್ಲಿ ಒಂದೇ ಔಟ್ಲೆಟ್ ಓಪನ್ ಇದ್ದಿದ್ದು ಆ್ಯಂಡ್ ಆ ಔಟ್ಲೆಟಲ್ಲಿ ಆ್ಯಕ್ಚುಲಾಗಿ ನಾನು ನೋಡಲಿಲ್ಲ. ಸೊ ಓನ್ಲಿ ಔಟ್ಲೆಟಲ್ಲಿ ಒಂದು ಫ್ಯೂಯಲ್ ಪಂಪ್ ಮಾತ್ರ ಆನಲ್ಲಿದ್ದಿದ್ದೆ. ಅದರಲ್ಲಿ ಅದು ಡೀಸೆಲ್ದಾಗಿತ್ತು. ಸೊ ಜನರಲಾಗಿ 2-3 ಪೈಪ್ಸ್ ಇರುತ್ತೆ. ಸೊ ಒಂದು ಪೆಟ್ರೋಲು ಒಂದು ಡೀಸೆಲ್ ಆ ಥರ ಇರುತ್ತಲ್ಲ. ಸೊ ಐ ಗಾಟ್ ಕನ್ಫ್ಯೂಸ್ಡ್. ಐ ವೆಂಟ್ ಇನ್ ದೇರ್ ಆ್ಯಂಡ್ ದ ಗಾಯ್ ಹೂ ವಾಸ್ ದೇರ್ ಆಸ್ಕ್ ಮೀ ಫಾರ್ ಎಷ್ಟು ಫ್ಯೂಯಲ್ ಬೇಕು ಅಂತ ಕೇಳ್ದೆ. ಸೊ 20 ಲೀಟ್ರು ಪೆಟ್ರೋಲ್ ಅಂತ ನಾನು ಜೋರಾಗಿ ಹೇಳಿದೆ. ಐ ಡೋಂಟ್ ನೋ ವೈ ಡಿಡ್ ಹಿ ಗಾಟ್ ಕನ್ಫ್ಯೂಸ್ಡ್. ಆಲ್ಸೋ ಅಲ್ಲಿ ಸ್ಟಿಕ್ಕರಲ್ಲಿ ಪೆಟ್ರೋಲ್ ಅಂತಲೇ ಬರೆದಿರುತ್ತೆ, ಆದರೆ ಫ್ಯೂಯಲ್ ಅಪ್ ಆಗಿದ್ದು ಡೀಸೆಲ್ 10 ಲೀಟ್ರು. ಸೊ ಇನ್ ಕೇಸ್ ಯಾರಾದರೂ ಈ ಥರ ಪ್ರಾಬ್ಲಮ್ಗೆ ತಗಲಾಕೊಂಡ್ರೆ ಅಥವಾ ಈ ಥರ ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ಏನು ಮಾಡಬಹುದು, ವಾಟ್ ಕ್ಯಾನ್ ಬಿ ಯುವರ್ ಕೋರ್ಸ್ ಆಫ್ ಆ್ಯಕ್ಷನ್ ಅನ್ನೋದು ಈ ವಿಡಿಯೋ. 3 ಥರ ಕೇಸಸ್ ಆಗಬಹುದು ನಾನು ಅಂದ್ಕೊಳ್ತಾ ಇರೋ ಪ್ರಕಾರ. ಸೊ ಇಫ್ ದೇರ್ ಈಸ್ ಎನಿ ಅದರ್ ಕೇಸ್, ಪ್ಲೀಸ್ ಲೆಟ್ ಮಿ ನೋ ಇನ್ ಕಮೆಂಟ್ಸ್. First case, what can happen is that there is a possibility that ನೀವು ಪೆಟ್ರೋಲ್ ಹಾಕ್ಸೋ ಜಾಗದಲ್ಲಿ ಡೀಸೆಲ್ ಹಾಕ್ಸಿದ್ದೀರಾ ಆ್ಯಂಡ್ ಮೂವ್ ಆಗಿಬಿಟ್ಟಿದ್ದೀರಾ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಕಿಲೋಮೀಟರ್ ಗಾಡಿ ಮೂವ್ ಆಗಬಹುದು. ಡ್ಯೂ ಟು ಫ್ಯೂಯಲ್ ಲೈನಿಂಗ್ ಆ್ಯಂಡ್ ಕಂಬಷನ್ ಡಿಫ್ರೆನ್ಸ್, ಕಾರ್ ವಿಲ್ ಶಟ್ ಡೌನ್. ಬೆಟರ್ ಕೇಸ್, ಅಲ್ಲೇ ಹಾಕಿದ್ರು, ಇಂಜಿನ್ ಆಫಲ್ಲಿತ್ತು, ಅಲ್ಲೇ ನೋಡ್ಕೊಂಡ್ರಿ, ದಟ್ಸ್ ಅ ಗುಡ್ ಕೇಸ್. ಲೈಕ್ ಲೆಸ್ ದ್ಯಾನ್ 1 ಲೀಟರ್ 2 ಲೀಟರ್ ಆ ಥರ ಇದ್ದಾಗೆ ನೋಡಿಕೊಂಡು ಡೀಸೆಲ್ ಆಗ್ತಿದೆ ಅಂತ ಇಫ್ ಯು ಐಡೆಂಟಿಫೈ, ದಟ್ಸ್ ದ ಸೆಕೆಂಡ್ ಕೇಸ್. ಸೊ ಥರ್ಡ್ ಕೇಸಲ್ಲಿ ನೀವು ಹೋಗ್ಬಿಟ್ಟಿದ್ದೀರಾ, ಇಂಜಿನ್ ಆಫ್ ಆಗಿದೆ, ಸೊ ನೋಡ್ಕೊಂಡಿಲ್ಲ, ಇಂಜಿನ್ ಆಫ್ ಆದಮೇಲೆ ಗೊತ್ತಾಗ್ತಿದೆ ಏನಾಯಿತು ಅಂತ ಗೊತ್ತಾಗಲಿಲ್ಲ. ಸೊ ದಟ್ಸ್ ಥರ್ಡ್ ಕೇಸ್. ಹಿಂಗಾಗಿದ್ದು I was still in petrol bunk. So best case scenario, first of all ನೀವು ಫಸ್ಟು ಕಾರ್ನ ಪುಷ್ ಇಟ್ ಅಸೈಡ್, ಅಂದರೆ ತಳ್ಕೊಂಡೋಗಿ ಸೈಡ್ ಪಾರ್ಕ್ ಮಾಡಿ ಫಸ್ಟು. ಆ್ಯಂಡ್ ದೆನ್ ಸಿ, ಅಲ್ಲಿ 90% ಆಫ್ ದಿ ಕೇಸಸಲ್ಲಿ ಇಫ್ ಕಾರ್ ಈಸ್ ಓಲ್ಡ್ ಆ್ಯಂಡ್ ಡ್ರೈನ್ ಮಾಡೋದಕ್ಕೆ, ಪೆಟ್ರೋಲ್ ಡ್ರೈನ್ ಮಾಡೋದಕ್ಕೆ ದೇರ್ ವಿಲ್ ಬಿ ಡ್ರೈನ್ ನಟ್. ಇಫ್ ಇಟ್ ಈಸ್ ದೇರ್, ಅಲ್ಲೇ ಫ್ಯೂಯಲ್ ಪಂಪಲ್ಲೇ ದೇ ವಿಲ್ ಡ್ರೈನ್ ದ ಪೆಟ್ರೋಲ್ ಫಸ್ಟ್ and add some more 5 liter of petrol, drain it again and fill it up with the normal actual petrol, how much ever you requested for. So this is best case where allindale problem solve ಆಗುತ್ತೆ. ಬಟ್ ದೇರ್ ಈಸ್ ಅದೇ ನೀವು ಹೋಗ್ಬಿಟ್ಟಿದ್ದೀರಾ, ಇಂಜಿನ್ ಸ್ಟಾಪ್ ಆಗಿದೆ, ಇನ್ ದ್ಯಾಟ್ ಕೇಸ್ ವಾಟ್ ಯು ಕ್ಯಾನ್ ಡೂ ಇಸ್ ಜಸ್ಟ್ ಕಾಲ್ ಟೋಯಿಂಗ್ ಟ್ರಕ್ and get it towed to service center. ಸರ್ವಿಸ್ ಸೆಂಟರಲ್ಲಿ ದೇ ವಿಲ್ ಬೇಸಿಕಲಿ, ಏನಾಗುತ್ತೆ ಪ್ರಾಬ್ಲಮ್ ಅಂದರೆ, ಈಗ ಆಫ್ ಆಗಿದೆ ಗಾಡಿ ಇಮಿಡಿಯೇಟಾಗಿ ಅಂತಂದರೆ ದೇರ್ ಈಸ್ ಅ ಕೇಸ್ ದ್ಯಾಟ್ ಸ್ಪಾರ್ಕ್ ಪ್ಲಗ್ಸ್ ಆ್ಯಂಡ್ ಫ್ಯೂಯಲ್ ಇದು ಇನ್ಲೆಟ್ ಪೈಪ್ಸ್ ಇರುತ್ತಲ್ಲ ಕ್ಲಾಗ್ ಆಗಿರುತ್ತೆ, ಬಿಕಾಸ್ ಆಫ್ ದ ಥಿಕ್ನೆಸ್ ಆಫ್ ದ ಡೀಸೆಲ್ ಈಸ್ ಮೋರ್ ದ್ಯಾನ್ ಪೆಟ್ರೋಲ್. ಸೊ ಈ ಥರ ಸಿಚುವೇಷನಲ್ಲಿ ಫಸ್ಟು ದೇ disassemble every components in the fuel system and then they will clean it and then again they connect it back and then they may clean the spark plugs as well and they will probably change the filters as well.
ಇನ್ ದಿಸ್ ಈಸ್ ಲೈಕ್ ವರ್ಸ್ಟ್ ಕೇಸ್ ಸಿನಾರಿಯೋ. ಬಟ್ ಈಗ ನೀವು ಅಷ್ಟಾದರೂ ಗೊತ್ತಾಗದೆ ಪುಷ್ ಮಾಡಿ ಎಕ್ಸಿಲೇಟರ್ ಕೊಟ್ಟು ಇದ್ರೆ ದೇರ್ ಈಸ್ ಅ ಪಾಸಿಬಿಲಿಟಿ ದಟ್ ಯು ಮೇ ಲೂಸ್ ದ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನನ್ನ ಕೇಸಲ್ಲಿ ಏನಾಗಿತ್ತು, ನಾನು ಇಮಿಡಿಯೇಟಾಗಿ ಆಫ್ ಮಾಡಿದೆ. ಸೊ ಆಫ್ ಮಾಡಿದ್ವಿ ಆ್ಯಂಡ್ ಐ ಪುಷ್ ದ ಕಾರ್ ಅಸೈಡ್ ಆ್ಯಂಡ್ ದೇ ಟ್ರೈ ಟು ಫಿಕ್ಸ್ ಇಟ್ ದೇರ್ ಓನ್ಲಿ, ಬಟ್ ದೇ ಕುಡಂಟ್ ಬಿಕಾಸ್ this is a new like recently brought Grand Vitara and it doesn't have a draining nut under it, so they had to disassemble the whole tank and it was not possible alle ಮಾಡೋದಕ್ಕೆ ಆಗ್ತಿರಲಿಲ್ಲ. So what I did was the hack I used is I called my insurance. I had a RSA added to my insurance for God's sake. So RSA ಕಾಲ್ ಮಾಡಿದೆ. I was able to get the towing truck. Like I had to wait for 1.5 hours, but so towing truck ಬಂತು. About 30 kilometer tow ಮಾಡ್ಕೊಂಡು ಬಂದು I was near airport and the BTM layout ಹತ್ರ ಇರೋ ಕಲ್ಯಾಣಿ ಶೋರೂಮ್ಗೆ ಸರ್ವಿಸ್ಗೆ ಸೆಂಟರ್ಗೆ ತಂದು ಕಾರ್ನ ಬಿಟ್ಕೊಟ್ರು ನನಗೆ. ಸೊ ದಟ್ ವಾಸ್ ಚೋಳಾ ಇನ್ಶೂರೆನ್ಸ್ I used and they did a very good job with the towing service. And other than that, after that once I let the service happen, they charged me about 3,500 rupees plus GST for removal of whole fuel system and cleaning it up, and they also charged me for additional fuel which I had to add, like about 5 liter I got added, so around 4,500 overall charges for a whole cleanup. So now I am trying to reach out to the petrol pump and get it reimbursed. Let's see how it goes. But at the end, this is what you can do. The best case, try to get it to the nearest service center and get it fixed. If it is a night time or in a wrong time or very further away from nearest service center, make sure you turn off the engine. ಇಂಜಿನ್ ಆನ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಂಜಿನ್ ಆನ್ ಎಷ್ಟೊತ್ತಿರುತ್ತೋ ಅಷ್ಟು ಡ್ಯಾಮೇಜ್ ಕಾಸ್ ಆಗುತ್ತೆ. ಸೊ ಮೇಕ್ ಶೋರ್ ಟು ಸ್ಟಾಪ್ ದ ಇಂಜಿನ್ ಇಮಿಡಿಯೇಟ್ಲಿ ಆಸ್ ಸೂನ್ ಆಸ್ ಯು ಗೆಟ್ ಟು ನೋ. ಸೊ ದಟ್ಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಡೂ. ಸೊ ಫಾರ್ more such videos, please follow my YouTube channel Soul on Throttle, and I will keep posting my travel videos and hacks and gadget unboxing which are related to my motovlogging setup. And yeah, see you all in next video. Thank you.